ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕೆ ಅಂತಂದರೆ ಇವತ್ತು ಒಂದು ಒಳ್ಳೆ ಸಂಚಿಕೆ ಅಂತಲೇ ಹೇಳ್ಬೋದು. ಸೂರ್ಯ ಮೀನಾ ಒಳ್ಳೆ ಸಂತೋಷದಲ್ಲಿ ಒಂದು ರೆಸಾರ್ಟಲ್ಲಿ ಕಳೀತಾ ಇರ್ತಾರೆ ಸಮಯನ. ಅದನ್ನೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ತುಂಬಾ ಚೆನ್ನಾಗಿದೆ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ಶಾಂತಿನೂ ಕೂಡ ರಂಗನಾಥ್ ಅವ್ರು ಕೂಡ ತುಂಬ ಫೀಲಿಂಗಲ್ಲಿ ಇರ್ತಾರೆ. ನಮ್ಮ ಮಕ್ಕಳು ನಮಗೆ ಯಾರಿಗೂ ಊಟ ತಂದೇ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸೂರ್ಯ ಊಟನ ಕಳಿಸಿರ್ತಾನೆ ನೆನ್ನೆ ಸಂಚಿಕೆಯಲ್ಲಿ. ಅದು ಕೂಡ ಒಂದು ಎಮೋಷನ್ ಸೀನ್ಸ್ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡಿ. ಸೊ ಇನ್ನು ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ತುಂಬ ಬೇಜಾರು ಮಾಡಿಕೊಂಡು, ಅಪ್ಪ ಯಾಕಪ್ಪ ಊಟ ಕಳಿಸಿರೋದು ಇಷ್ಟ ಆಗಲಿಲ್ವೇನಪ್ಪ ನಿನಗೆ ಅಂತ ಸೂರ್ಯ ಕೇಳ್ತಾನೆ. ಹಾಗೇನಿಲ್ಲ ಮಗನೇ, ಕಳಿಸಿದೆಯಲ್ಲ, ನಾವು ಅಲ್ಲೇ ಊಟ ಮುಗಿಸಿದ್ವಿ ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪ ತಿಂದಿದ್ರು ಪರವಾಗಿಲ್ಲಪ್ಪ, ಬಿಸಿ ಊಟನ ಬಿಸಿಬೇಳೆ ಬಾತು ಕಳಿಸಿದ್ದೀನಿ, ಊಟ ಮಾಡಪ್ಪ ಅಂಥೇಳಿ. ಸರಿ ಮಗನೇ ಅಂಥೇಳಿ ಥ್ಯಾಂಕ್ಸ್ ಹೇಳ್ತಾನೆ. ಯಾಕಪ್ಪ ಥ್ಯಾಂಕ್ಸ್ ಹೇಳ್ತೀಯ ಅಂದಾಗ, ಹೇಳ್ಬೇಕು ಅನ್ನಿಸ್ತಪ್ಪ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಕೂಡ ರಂಗನಾಥ್ ಅವ್ರು ಹೇಳಿ ಫೋನ್ನ ಕಟ್ ಮಾಡ್ತಾರೆ. ಸೊ ಇಲ್ಲಿ ಶಾಂತಿ ಅಂತೂ ಅವರಪ್ಪ ಫೋನಲ್ಲಿ ಮಾತಾಡಬೇಕಾದಾಗ ಸೂರ್ಯ ಮೊದಲೇ ಹೇಳಿರ್ತಾನೆ, ಅಪ್ಪ ನಾನು ಕಳಿಸಿದ್ದೀನಿ ಊಟ ಅಂತ ಹೇಳಬೇಡ ಅಪ್ಪ, ನಾನೇ ಬುಕ್ ಮಾಡಿದ್ದು ಅಂತ ಹೇಳು, ಇಲ್ಲಾಂದರೆ ಶಾಂತಿ ಊಟ ಮಾಡಲ್ಲ ಅಂತ ಕೂಡ ಫೋನಲ್ಲಿ ಹೇಳಿರ್ಬೇಕಾದಾಗ ಶಾಂತಿ ಅದನ್ನು ಯಾವುದು ಕೇಳಿಸ್ಕೊಳ್ದಲ್ಲೇ ಹೋಗಿ ಪಾಪ ಹೊಟ್ಟೆ ಹಸಿ ತಡೀಲಾರ್ದ ಹಾಕ್ಕೊಂಡು ತಿಂತಾ ಇರ್ತಾಳೆ ತಟ್ಟೆ ಒಳಗಡೆ. ಸೊ ಇನ್ನು ರಂಗನಾಥ್ ಅವರಂತೂ ನೋಡಿ, ಶಾಂತಿ ಯಾಕೆ ತುಂಬ ಹಶ್ವಾಗಿತ್ತೇನೆ ಅಂದಾಗ, ಹೌದು ರೀ ತುಂಬ ಹಶ್ವಾಗಿತ್ತು ಅಂದಾಗ, ನಾನು ಅದಕ್ಕೆ ಕಣೆ ಹೇಳಿದ್ದು, ನನಗಾದರೂ ಹೇಳಿದರೆ ನಾನಾದರೂ ಮಾಡಿ ಬಡಿತಿದ್ನಲ್ವ ನಿನಗೆ, ನೀನು ಸುಮ್ಮನೆ ಇದ್ದೆ ಅಂದಾಗ, ಆದರೆ ನೀನು ಸುಮ್ಮನೆ ಇರೋದಲ್ಲ, ನೀನು ನಿನ್ನ ಮಗ ತಂದು ಕೊಡ್ತಾನೆ ಅನ್ನೋ ಓಪಲ್ಲಿದ್ದೆ ನೀನು ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ತುಂಬ ಹತ್ಕೊಂಡು ಒಬ್ರಿಗೊಬ್ರು ತುತ್ತು ಮಾಡಿ ತಿನ್ನಿಸ್ಕೊಂಡು ಗಂಡ ಹೆಂಡತಿ ಸಂಬಂಧ ಅದನ್ನೇ ಹೇಳೋದು. ವಯಸ್ಸಾದ ಕಾಲದಲ್ಲಿ ಯಾವತ್ತೂ ಒಬ್ರಿಗೊಬ್ರನ್ನ ಬಿಟ್ಕೊಡ್ಬಾರ್ದು ಅನ್ನೋದು. ಸೊ ಇಲ್ಲಿ ಒಬ್ಬ ಮಗ ಮಾತ್ರ ಪಾಸ್ ಆದಂತಲೇ ಹೇಳಬಹುದು. ಸೂರ್ಯ ಯಾವತ್ತಿದ್ರೂ ಅವರಿಬ್ಬರಿಗೆ ಆಗ್ತಾನೆ ಅನ್ನೋದು ಕೂಡ ಹೇಳ್ಬೋದು. ಸೊ ಇನ್ನು ಇಲ್ಲಿ ಕೂಡ ಇನ್ನು ಇವರು ತುಂಬ ಚೆನ್ನಾಗಿ ರೆಸಾರ್ಟಲ್ಲಿ ಒಂದು ಪಾರ್ಟಿನ ಅರೇಂಜ್ ಮಾಡಿರ್ತಾರೆ ಸೂರ್ಯ ಮೀನಾಗೆ. ಸೊ ಇನ್ನು ತುಂಬ ಚೆನ್ನಾಗೆಲ್ಲ ಅರೇಂಜ್ ಮಾಡಬೇಕಾದಾಗ ಅವಳು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾಳೆ. ಸೊ ಅದನ್ನೆಲ್ಲ ನೋಡಿಬಿಟ್ಟು ಸೂರ್ಯನಿಗಂತೂ ತುಂಬಾ ಪಿದ ಆಗೋಗ್ಬಿಡ್ತಾನೆ ಅವಳ ಮೇಲೆ. ಇನ್ನು ಅಲ್ಲಿ ಆ ರೆಸಾರ್ಟ್ ಓನರ್ಸ್ ಬಂದುಬಿಟ್ಟು, ಹೇಗಿದೆ ಅರೇಂಜ್ಮೆಂಟ್ ಎಲ್ಲ, ನಿಮಗೆಲ್ಲ ಊಟನೆಲ್ಲ ರೆಡಿ ಮಾಡಿಸಿದ್ವಿ, ಊಟ ಮಾಡಿಕೊಂಡು ಸಂತೋಷದಾಗೆ ಕಳೀರಿ ಅಂತ ಹೇಳಿದಾಗ, ಎಸ್ ಅಂತ ಹೇಳಿಬಿಟ್ಟು ಅವರು ಕೂಡ ಹೇಳ್ತಾರೆ. ಮತ್ತು ಅವರು ಒಂದು ಕಾಮಿಡಿ ಮಾತುಗಳೆಲ್ಲ ಮಾತಾಡ್ಬಿಟ್ಟು ಮುಗಿಸಿ, ಸೊ ಯಾವುದೇ ಮುಜುಗರ ಇಲ್ದಲೆ ಚೆನ್ನಾಗಿ ತಿಂದ್ಕೊಂಡು ಚೆನ್ನಾಗೆ ಇನ್ನು ಬೇರೆ ನಿಮಗೆ ಸರ್ಪ್ರೈಸ್ ಕೂಡ ಇದೆ ಅಂತ ಹೇಳ್ಬಿಟ್ಟು ಹೇಳಿ ಹೋಗ್ತಾರೆ. ಸೊ ಇನ್ನು ಮೀನಾ ನೋಡಿ ಅಂತೂ ಸೂರ್ಯ ತುಂಬ ಪಿದಾನೆ ಆಗೋಗ್ಬಿಡ್ತಾನೆ. ಅವಳಷ್ಟು ಚೆನ್ನಾಗೆ ರೆಡಿಯಾಗಿರ್ತಾಳೆ. ಇನ್ನು ಒಬ್ರಿಗೊಬ್ರು ತುತ್ತು ಮಾಡಿ ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನು ಫೈನಲಿ ಮಾತುಕತೆ ಶುರು ಮಾಡ್ಕೊಳ್ತಾರೆ. ನೋಡು ಮೀನಾ, ಬೇಜಾರು ಮಾಡ್ಕೋಬೇಡ, ದಯವಿಟ್ಟು ಕ್ಷಮಿಸ್ಬಿಡು ನನ್ನ ಅಂತೇಳಿ ಸೂರ್ಯ ಕೇಳ್ತಾನೆ. ಯಾಕ್ರಿ ಅಂತಂದಾಗ, ನೀನು ನನ್ನ ಬಿಟ್ಟು ಹೋಗಬೇಡ ಕಣೆ, ಏನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡು ಅಂತ ಕೂಡ ಕೇಳಿಕೊಂಡು ಒಬ್ರಿಗೊಬ್ರು ಕಾಮಿಡಿ ಮಾಡಿಕೊಂಡು ತುಂಬ ಚೆನ್ನಾಗಿ ನಗ್ನಗ್ತಾ ಸಂತೋಷವಾಗಿ ಜೀವನನ ಕಳೀತಾರಲ್ಲೇ. ಸೊ ಇನ್ನೆಲ್ಲ ಮುಗಿಸಿ ಆದಮೇಲೆ ಅವಳನ್ನ ನೋಡಿಬಿಟ್ಟು ಪಿದ ಆಗೋಗಿ ಊಟ ಎಲ್ಲ ಮುಗಿಸ್ತಾರೆ. ಮತ್ತು ಒಂದು ರೊಮ್ಯಾಂಟಿಕ್ ಸೀನಲ್ಲಿ ಹೊರಟೋಗ್ತಾರೆ. ಸೊ ತುಂಬ ಖುಷಿಯಿಂದನೇ ಒಂದು ಸಾಂಗ್ನ ಇಲ್ಲಿ ಪ್ಲೇ ಮಾಡ್ತಾರೆ. ತುಂಬ ಖುಷಿಯಿಂದ ರೊಮ್ಯಾಂಟಿಕ್ ಸಾಂಗ್ ಅಂತಲೇ ಹೇಳ್ಬೋದು. ಹೂವಿನ ಒಂದು ಅಲಂಕಾರ ಮಾಡಿ ಹೂವಿನ ಮೇಲೆ ನಡೆಸ್ತಾನೆ ಸೂರ್ಯ. ಅಷ್ಟು ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟಿರ್ತಾನೆ ಮೀನಾಗೆ. ಅಷ್ಟು ಪಿದಾಗೋಗ್ಬಿಟ್ಟಿರ್ತಾಳೆ ಅವಳು. ಯಾವತ್ತೇ ಆಗಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ಅನ್ನೋದು ತುಂಬ ಚೆನ್ನಾಗಿರಬೇಕು. ಪ್ರೀತಿ ಅನ್ನೋದಿದ್ದಾಗ ಬಡವರೇ ಆಗಿರಲಿ, ಅದನ್ನೇ ಒಂದು ಶ್ರೀಮಂತತನ ಅಂತ ತೋರಿಸ್ಕೋಬೋದು. ಪ್ರೀತಿ ಒಂದಿದ್ರೆ ಸಾಕು, ಅದೇ ಯಾವತ್ತೂ ಶ್ರೀಮಂತತನ ಅಂತಲೇ ಹೇಳಬಹುದು. ಇನ್ನೇನು ಅವರಿಬ್ಬರು ಚೆನ್ನಾಗಿ ಸಮಯ ಕಳೆದುಬಿಟ್ಟು ಇಲ್ಲಿ ಮತ್ತೆ ರೂಮಿಗೆ ಬರ್ತಾರೆ. ರೂಮಲ್ಲಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿರ್ತಾರೆ. ಸೊ ಇನ್ನು ಫ್ಲವರ್ ಎಲ್ಲ ಮಾಡಿಬಿಟ್ಟು ಹಾಟ್ ಶೇಪ್ಸಲ್ಲೆಲ್ಲ ಮಾಡಿ ರೆಡಿ ಮಾಡಿರ್ತಾರೆ ಇಲ್ಲಿ. ಸೊ ಇವರು ಕೂಡ ಬಂದು, ಹೇಗಿದೆಯಪ್ಪ ಸೂರ್ಯ, ಇಷ್ಟ ಆಯಿತಾ ಅಂತ ಕೇಳಿದಾಗ, ಸೂಪರಾಗಿ ಇಷ್ಟ ಆಯಿತು ಅಂತ ಹೇಳಿದಾಗ ಇಲ್ಲಿ ಅವರು ಹೇಳ್ತಾರೆ, ನೋಡಮ್ಮ ಮೀನಾ, ನಿನ್ನ ಬಗ್ಗೆ ಎಲ್ಲ ಸೂರ್ಯ ಹೇಳಿದನಮ್ಮ, ನೀನೇನು ತಲೆ ಕೆಡಿಸ್ಕೋಬೇಡ, ಸೂರ್ಯ ತುಂಬ ಒಳ್ಳೆ ಹುಡುಗನಮ್ಮ ಅಂತ ಹೇಳ್ಬಿಟ್ಟು ಆಯಮ್ಮ ಕೂಡ ಹೇಳ್ತಾಳೆ. ನೋಡು, ಗಂಡ ಹೆಂಡತಿ ಅಂದಮೇಲೆ ಒಂದು ಬರುತ್ತೆ ಒಂದು ಹೋಗುತ್ತೆ. ಯಾವತ್ತೂ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಇಲ್ದಲೇ ಇರೋದೇ ಇಲ್ಲ, ಆದರೆ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಮ್ಮ ಅಂತ ಕೂಡ ಹೇಳ್ತಾರೆ.
ಸೊ ನಿನ್ನ ಹೋಗೋ ದಾರಿಲಿ ಕಳ್ಳು ಮುಳ್ಳು ಎಲ್ಲ ಇರುತ್ತೆ, ನಾವು ತುಳ್ಕೊಂಡು ಹೋಗ್ತೀವಿ ತಾನೆ. ಅದೇ ಥರನೇ ಜೀವನ ಕೂಡ ಅಷ್ಟೇ. ಒಂದು ಕೆಟ್ಟದಾಗ್ಬೋದು, ಒಂದು ಒಳ್ಳೇದಾಗ್ಬೋದು. ಇಲ್ಲಾಂದರೆ ನೀನಾದರೂ ತಪ್ಪು ಮಾಡ್ಬೋದು, ಇಲ್ಲಾಂದರೆ ನಿನ್ನ ಗಂಡನಾದರೂ ತಪ್ಪು ಮಾಡ್ಬೋದು. ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಜೀವನ ನಡೆಸ್ಕೊಂಡು ಹೋಗಬೇಕಮ್ಮ ಅಂತ ಕೂಡ ಹೇಳಿ ಕೆಲವರು ಬುದ್ಧಿ ಮಾತುಗಳನ್ನ ಅವರು ಕೂಡ ವಿಶ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಂಡು ಹೋಗ್ತೀವಿ. ಆರಾಮಾಗಿ ಎಂಜಾಯ್ ಮಾಡಿ ಅಂತ ಕೂಡ ಹೋಗ್ತಾರೆ. ಸೊ ಇನ್ನು ಇವರಂತೂ ಶುರು ಹಚ್ಕೊಂಡ್ರಿ ಇಲ್ಲಿ ಖುಷಿನ ಹಂಚ್ಕೊಳ್ಳೋಕ್ಕೋಸ್ಕರ. ಮೀನಾ, ಈ ಆ್ಯಪಲ್ಲು ನೀನು ಕಣೆ, ನಾನು ಏನು ಗೊತ್ತಾ ಪೈನಾಪಲ್. ಆದರೆ ನೀನು ಆ್ಯಪಲ್ ಥರ ಇರೋದ್ರಿಂದ ನಾನು ಪೈನಾಪಲ್ ಥರ ಇರೋದ್ರಿಂದ ಸ್ವಲ್ಪ ಮುಳ್ಳಿರುತ್ತೆ ಅದರಲ್ಲಿ. ನಾನು ಸ್ವಲ್ಪ ಸ್ಟ್ರಾಂಗಾಗಿ ಮಾತಾಡ್ತಾ ಇರ್ತೀನಿ ಯಾವಾಗಲೂ ಕೂಡ. ಅದನ್ನು ನೀನು ಅಡ್ಜಸ್ಟ್ ಮಾಡ್ಕೋಬೇಕು ಮೀನಾ. ನಾನು ಯಾವುದೋ ಒಂದು ಕೋಪದಲ್ಲಿ ಒಂದು ಮಾತು ಅಂದ ತಕ್ಷಣನೇ ನೀನು ಹೊರಟೋಗ್ಬಿಡ್ತೀಯಲ್ಲ, ಹೇಗೆ? ನೀನು ಇರಬೇಕಪ್ಪ ಅಡ್ಜಸ್ಟ್ ಮಾಡಿಕೊಂಡು. ನನ್ನ ಮಾತುಕೊಳ್ಳ ನೀನು ಮನೆ ಬಿಟ್ಟು ಹೊರಟೋಗ್ಬಿಟ್ರೆ ಹೇಗೆ? ನೀನೇನಾದ್ರು ಬೈದರೆ ನಾನು ಮನೆ ಬಿಟ್ಟು ಹೋದರೆ ಏನು ಮಾಡ್ತೀಯ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ರೀ, ಎಷ್ಟೋ ಬೈತಾರೆ ಅಂತೇಳಿ ಅಷ್ಟೊಂದು ಬೈತಾರೇನ್ರಿ ಅಂತೇಳಿ ಮೀನಾ ಹೇಳ್ತಾಳೆ. ಆಯ್ತಮ್ಮ, ನಾನು ಸ್ವಲ್ಪ ಖಾರನೇ ಇರೋದು, ಸ್ವಲ್ಪ ಏನೋ ಬೈತೀನಿ, ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿ ಅಲ್ಲಿ ಕೂಡ ಒಂದು ರೊಮೆಟ್ ಮಾಡಿಕೊಳ್ಟೋಗಿ ಅವರಿಬ್ಬರು ತುಂಬ ಸಂತೋಷವಾಗಿ ಒಂದೇ ಹಣ್ಣನ್ನು ಇಬ್ಬರು ಹಂಚ್ಕೊಂಡು ತಿಂದು ಸುಖವಾಗಿ ಇರ್ತಾರೆ. ಸೊ ಇನ್ನು ಇಲ್ಲಿ ಎಲ್ಲ ಮುಗ್ದಾದ್ಮೇಲೆ ಕನಕ ಊಟಕ್ಕೆ ಬರೋಕ್ಕೆ ಹೇಳಿರ್ತಾಳೆ ಮೀನಾನ. ಇನ್ನು ಮೀನಾ ಇಲ್ಲಿಗೂ ಕೂಡ ಊಟಕ್ಕೆ ಅರುಣ್ ಅವ್ರ ಮನೆಗೆ ಬಂದಾಗಿದೆ. ಸೊ ಇನ್ನು ಅವ್ರ ಅಮ್ಮನೂ ಮಂಜು ಎಲ್ಲ ಹೋಗಿರ್ತಾರೆ. ಇನ್ನು ನೀವು ಬರೋದನ್ನೇ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮಂಜೆ ಇದ್ಕೊಂಡು ಅಕ್ಕ ತುಂಬ ಹಶ್ವಾಗ್ತಿದೆ ಅಕ್ಕ ಅಂದಾಗ, ನೀವು ಇನ್ನೂ ಊಟ ಮಾಡಿಲ್ವಾ ಅಂದಾಗ ಅರುಣ್ ಅವ್ರು ಇದ್ಕೊಂಡು ನಾವು ಆಲೇ ಊಟ ಮಾಡಿದ್ವಿ, ನಿಮ್ಮಮ್ಮ ನಿನ್ನ ತಮ್ಮ ನೀವು ಮಾತ್ರ ಊಟ ಮಾಡಿಲ್ಲ, ಊಟ ಮಾಡಿ ಅಂತ ಹೇಳಿ ಅರುಣ್ ಹೇಳ್ತಾನೆ. ಯಾಕೆ ಸೂರ್ಯ ಅವ್ರು ಬರಲಿಲ್ಲ ಅಂತೇಳಿ ಇವನು ಒಂಥರ ಕೇಳ್ತಾ ಇರ್ತಾನೆ. ಇಲ್ಲ, ಅವರು ಏನೋ ಸ್ವಲ್ಪ ಕೆಲಸ ಬಿತ್ತು ಅದಕ್ಕೆ ಬರಲಿಲ್ಲ ಅಂತ ಹೇಳಿದಾಗ ಅರುಣ್ ನಿಂತ್ಕೊಂಡು, ಇಲ್ಲ ಹಾಗೇನಿಲ್ಲ, ಅವ್ರು ನಾನು ಕರೆದಿಲ್ಲ ಅಂತ ಬಂದಿರಲ್ವೇಳಿ, ನನಗೊಂದು ಸ್ವಲ್ಪ ಬ್ಯುಸಿ ಆದೆ, ನನಗೂ ಕರೆಯೋಕ್ಕಾಗಲಿಲ್ಲ ಅಂತ ಅರುಣ್ ಸುಮ್ಮನೆ ನಾಟಕ ಆಡ್ತಾನೆ. ಸೊ ಇನ್ನು ಕನಕ ಇದ್ಕೊಂಡು, ನಾನು ಕರೆದಿದ್ನಲ್ಲಕ್ಕ ಬಾವನ್ನ ಕರ್ಕೊಬರ್ಬೇಕಿತ್ತು ಅಂತೇಳಿ ಕನಕ ಹೇಳ್ತಾಳೆ. ಇಲ್ಲ ಕಣೆ, ಯಾವುದೋ ಒಂದು ಅರ್ಜೆಂಟ್ ಫೋನ್ ಬಂತು ಹೋದ್ರು ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಸೊ ಇನ್ನು ಇಲ್ಲಿ ಅವರಮ್ಮ ಯಾಕೆ ಅಳಿಯಂದ್ರು ಬರಲಿಲ್ವ ಅಂತ ಕೇಳಿದಾಗ, ಇಲ್ಲ ಅಮ್ಮ ಈ ರೀತಿ ಆಯಿತು ಅಂತ ಕೂಡ ಹೇಳ್ತಾರೆ. ಸೊ ಇನ್ನು ಬನ್ನಿ ಈಗ ಎಲ್ಲರೂ ಊಟ ಮಾಡೋಣ ಅಂತೇಳಿ ಊಟಕ್ಕೆ ಶುರು ಮಾಡ್ಕೊಳ್ತಾರೆ. ಇನ್ನು ಊಟ ಮಾಡೋ ಟೈಮಲ್ಲಿ ಯಾರು ಅಡುಗೆ ಮಾಡಿದ್ದು ಅಂತ ಮೀನಾ ಕೇಳಿದಾಗ, ಎಲ್ಲ ನಮ್ಮ ಅತ್ತೆನೇ ಅಡುಗೆ ಮಾಡಿದಾಳಂತ ಕನಕ ಹೇಳ್ತಾಳೆ. ಸೊ ಇಲ್ಲಿ ಇವನಿಗಂತೂ ಅರುಣ್ಗೆ ತುಂಬಾ ಖುಷಿ, ಯಾಕೆಂದರೆ ಅವಳ ಚೆನ್ನಾಗಿ ನೋಡ್ಕೋತಿದ್ದಾರಲ್ವ, ಮೀನಾಗೆ ಆ ಥರ ನೋಡ್ಕೊಳ್ಳೋದಿಲ್ವಲ್ಲ ಅದಕ್ಕೋಸ್ಕರ. ಮತ್ತು ಇನ್ನು ಎಲ್ಲ ವಿಷಯನೂ ಹೇಳ್ತಾಳೆ ಕನಕ. ಅಕ್ಕ ಒಂದು ವಿಷಯ ಗೊತ್ತಕ್ಕ, ಸ್ಪೀಡ್ ಲೇಡಿ ಅಕ್ಕ ನಮ್ಮತ್ತೆ, ಎಷ್ಟು ಚೆನ್ನಾಗೆಲ್ಲ ಒಂದು ಕೆಲಸನೂ ಬಿಡ್ದಂಗೆ ಎಲ್ಲ ಕೆಲಸನೂ ಅವರೇ ಮಾಡಿದ್ರಕ್ಕ. ಯಾಕೆ ಗೊತ್ತಾ, ನನಗೊಂದು ಕೆಲಸನೂ ಬಿಡಲಿಲ್ಲಕ್ಕ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರಿದ್ಕೊಂಡು ಅರುಣ ಅವರಮ್ಮ, ಹೌದು ನಾನು ಇಷ್ಟಪಟ್ಟು ತಂದಿರೋ ಸೊಸೆ, ನಾನು ಸೊಸೆನ ಕೆಲಸಕ್ಕೆ ಇಡೋಕ್ಕಾಗುತ್ತಾ, ನನಗೆ ಸೊಸೆನ ಕುಂಡ್ರಿಸ್ಬಿಟ್ಟೆ ನಾನು ಅಡುಗೆ ಮಾಡಿಡೋದು ಅಂತ ಹೇಳಿ ಅವರಮ್ಮ ಹೇಳ್ತಾರೆ, ಅರುಣರಮ್ಮ ಹೇಳ್ತಾರೆ. ಸೊ ಇನ್ನು ನಂಗೆ ಅಂದ ತಕ್ಷಣ ತುಂಬಾ ಖುಷಿ ಪಟ್ಕೊಂಡು ಊಟ ಮಾಡ್ತಾ ಇರಬೇಕಾದಾಗ ಇಲ್ಲಿ ಮೀನಾ ತುಂಬ ಬೇಜಾರು ಮಾಡಿಕೊಂಡು ಅಲ್ಲಿ ಅವ್ರ ಅತ್ತೆ ಟಾರ್ಚರ್ ಕೊಡ್ತಿರ್ತಾರಲ್ವ ಶಾಂತಿ, ಅದನ್ನು ನೆನಪು ಮಾಡಿಕೊಂಡು ತುಂಬ ಫೀಲ್ ಮಾಡ್ಕೊಳ್ತಾಳೆ. ಸೊ ಇನ್ನು ಇಲ್ಲಿ ಇವ್ರು ಇದ್ಕೊಂಡು ಕುಸುಮ ಅವರು, ಆ ರೀತಿ ಮಾಡಬಾರ್ದು ಕನಕ, ನೀನು ಎಲ್ಲ ವಿಷಯನೂ ನೀನೇ ಅತ್ತೆ ಹತ್ರ ಮಾಡಿಸಿದ್ರೆ ಹೆಂಗೆ ಕೆಲಸಗಳನ್ನ ನೀನು ಕೂಡ ಮಾಡಬೇಕು ಅಂತ ಕೂಡ ಹೇಳ್ತಾಳೆ. ಇಲ್ಲ ಹಾಗೇನಿಲ್ಲ, ನಾನು ಕೂಡ ಮಾಡ್ತೀನಿ ಅಮ್ಮ ಅಂತ ಕೂಡ ಕನಕ ಹೇಳ್ತಾಳೆ. ಇನ್ನು ಸೊ ಇನ್ನೆಲ್ಲರೂ ಊಟ ಮಾಡಿ ಖುಷಿಯಿಂದ ಇರಬೇಕಾದಾಗ ಮೀನಾಗಂತೂ ತುಂಬಾ ಫೀಲ್ ಆಗುತ್ತೆ. ಮೀನಾಗ ಯಾಕೆ ಫೀಲ್ ಆಗುತ್ತೆ ಅಂತಂದರೆ, ಶಾಂತಿ ಟಾರ್ಚರ್ ಕೊಡ್ತಿರೋದನ್ನೆಲ್ಲ ನೆನಪು ಮಾಡ್ಕೋತಾಳೆ ಒಂದು ಸರಿ. ಅಂದರೆ ನಿನ್ನಂತಳು ಎಷ್ಟೇ ನನ್ನ ಸೊಸೆ ಅಂತ ಅಂದ್ಕೊಂಡ್ರು ಕೂಡ, ಈ ಮನೆ ಸೊಸೆ ಅಂತ ಅಂದ್ಕೊಂಡ್ರು ಕೂಡ ಯಾವತ್ತಿದ್ರೂ ಮನೆ ಕೆಲಸದವಳೆ ನಿನ್ನಂತ ಶಾಂತಿ ಹೇಳಿರ್ಬೇಕಾದಾಗ ಅದನ್ನು ತುಂಬ ಬೇಜಾರು ಮಾಡಿಕೊಂಡು ನೆನಪು ಮಾಡ್ಕೊಳ್ತಾಳೆ. ತಿರ್ಗಿ ಕುಸುಮ ಮೀನಾ ಕೂಡ ಮುಖ ನೋಡಿಕೊಂಡು ತುಂಬಾ ಫೀಲ್ ಮಾಡ್ಕೊಳ್ತಾರೆ. ಫೀಲ್ ಮಾಡ್ಕೊಂಡಿದ್ದಾದಮೇಲೆ ಇನ್ನೇನು ಮಾಡೋಕ್ಕಾಗೋದಿಲ್ವಲ್ಲ, ಅವ್ರಿಗೆ ಪಡೆದಿದ್ದು ಅವ್ರಿಗೆ ಜೀವನ, ಇವ್ರಿಗೆ ಪಡೆದಿದ್ದು ಇವ್ರಿಗೆ ಜೀವನ, ಯಾರ್ಯಾರು ಹಣೆಯಲ್ಲಿ ಬರೆದಿರುತ್ತೆ ಏನಂತ ಅದನ್ನೆಲ್ಲ ಅನುಭವಿಸ್ಲೇಬೇಕಲ್ವ. ಎಲ್ಲರಿಗೂ ಒಂದೇ ಥರ ದೇವ್ರ ಹಣೆಯಲ್ಲಿ ಬರ್ದಿರಲ್ಲ. ಎಲ್ಲರ ಜೀವನದಲ್ಲೂ ಒಬ್ರಿಗೆ ಒಳ್ಳೇದಾಗ್ಬೋದು, ಒಬ್ರಿಗೆ ಕೆಟ್ಟದಾಗ್ಬೋದು, ಇನ್ನೊಬ್ರಿಗೆ ಇನ್ನೊಂದಾಗ್ಬೋದಲ್ವ. ಹಾಗಾಗಿ ಈ ರೀತಿ ಇರುತ್ತೆ ಅಷ್ಟೇ ಜೀವನ ಅನ್ನೋದು, ಎಲ್ಲರ ಲೈಫಲ್ಲೂ ಇದೇ ನಡೀತಾ ಇರುತ್ತೆ. ಅದನ್ನೇ ಇಲ್ಲಿ ಹೇಳಿದ್ದಾರೆ ಅಷ್ಟೇನೆ. ಸೊ ಇನ್ನು ಇವತ್ತಿನ ಸಂಚಿಕೆ ಇಲ್ಲೇ ಮುಕ್ತಾಯ ಆಗ್ತಾಯಿದೆ. ನಾಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.